ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಹೊಸ ಮನೆಗೆ ಕ್ಲೀನ್ ಮಾಡಬೇಕಿತ್ತು, ಹಾಗಾಗಿ ಅಮ್ಮ ಕೂಡ ಊರಿಂದ ಬಂದರು. ಒಬ್ಬರಿಗೆ ಆಗಲ್ಲ ಪಾಪನ ಇಟ್ಕೊಂಡು ಅಂತ ಹೇಳಿಬಿಟ್ಟು, ಇನ್ನು ಚಿನ್ಮಯ್ಗೂ ಕೂಡ ಫೀವರ್ ಇತ್ತು, ಹಾಗಾಗಿ ಅಮ್ಮ ಕೂಡ ಊರಿಂದ ಬಂದರು. ಕ್ಲೀನ್ ಮಾಡಿಬಿಟ್ಟು ಬರೋಣ, ಅಲ್ಲಿಗೆ ಹೋಗ್ಬಿಟ್ಟು ಇನ್ನೆಷ್ಟು ಡೇ ಹಾಲು ಉಗ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಬುಧವಾರ ದಿವಸನೇ ಹೋಗಿ ಕ್ಲೀನ್ ಮಾಡಿಬಿಟ್ಟು ಬಂದರೆ ಬೆಳಗ್ಗೆನೇ ಹೋಗಿ ಹಾಲು ಉಗ್ಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ನಾನು ಅಮ್ಮ. ನಾವು ಪ್ರೆಸೆಂಟ್ ಇದ್ದಿದ್ದ ಮನೆ ಬಂದು ಬೊಮ್ಮಸಂದ್ರದಲ್ಲಿ. ನಾವು ಇವಾಗ ಚಂದಾಪುರಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಯಾಕಂದರೆ ಬೊಮ್ಮಸಂದ್ರದಲ್ಲಿ ತುಂಬ ಟ್ರೈ ಮಾಡಿದ್ವಿ ಮನೆ ಹುಡ್ಕೋದಕ್ಕೆಲ್ಲ, ಆಗ ನಮಗೆ ಯಾವುದೂ ಕೂಡ ಸರಿಯಾಗಿ ಸೂಟಬಲ್ ಆಗುವಂಥ ನಮ್ಮ ಬಜೆಟ್ಗೆ ಸಿಕ್ಕಲಿಲ್ಲ. ಹಾಗಾಗಿ ನಾವು ಅಲ್ಲಿ ನೋಡಿದಂಥ ಮನೆಯಲ್ಲಿ ನಮ್ಮ ಬಜೆಟ್ಗೆ ಆ ಮನೆ ಕೂಡ ಹೊರ್ತಿರ್ಲಿಲ್ಲ, ನಾವು ಕೊಡೋ ಬಜೆಟ್ಗೂ ಅದಕ್ಕೂ. ಹಾಗಾಗಿ ಹಾಗೇ ಹುಡ್ಕೊಂತ ಚಂದಾಪುರಕ್ಕೆ ಬಂದ್ವಿ. ನಮಗೆ ಸೂಟಬಲ್ ಆಗೋಂಥ ಮನೆ ಸಿಗೋವರೆಗೂ ನಾವು ಹುಡುಕಿದ್ವಿ. ಫೈನಲಿ ಇದೇ ಮನೆ. ಯಾಕಂದರೆ ನನಗೆ ಈ ಮನೆಗೆ ಬಂತಲೇ ತುಂಬಾ ಓವರ್ ಪಾಸಿಟಿವ್ನೆಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಅಮ್ಮನ ಮನೆಯೇ ನೋಡ್ದಂಗಿದೆ. ಯಾಕಂದರೆ ಅಮ್ಮನ ಮನೆಯೂ ಇದೇ ಥರ ಇರೋದು, ನೀವು ಕೂಡ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರ್ತೀರ. ಹಾಗಾಗಿ ಸೇಮ್ ಅದೇ ಡೈರೆಕ್ಷನಲ್ಲಿ ಅದೇ ಥರನೇ ಇದೆ. ತುಂಬ ವಾಸ್ತು ಕೂಡ ಪರ್ಫೆಕ್ಟಾಗಿತ್ತು. ಇನ್ನು ಇಲ್ಲಿ ನನಗೆ ರಾಯರೇ ಕರ್ಕೊಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಆಕಸ್ಮಿಕವಾಗಿ ಈ ಮನೆಗೆ ಬಂದಂತೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ಥರ ಬಂದೆ ಅಂತ ಹೇಳಿಬಿಟ್ಟು. ಫುಲ್ಲು ಮಿರಾಕಲ್ ಅಂತಲೇ ಹೇಳ್ಬೋದು ಈ ಮನೆಗೆ ಬಂದಿದ್ದು ನಾನು. ಕೋಇನ್ಸಿಡೆಂಟ್ ಒಂಥರ. ನಾ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಫುಲ್ ಕ್ಲೀನ್. ಇನ್ನೊಂದೇನೆಂದರೆ ಪೇಂಟ್ ಮಾಡಿದಾಗ ಕ್ಲೀನ್ ಮಾಡಿದ್ದಾರೆ, ಬಟ್ ನೆಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನು ವಾರ್ಡ್ರೋಬ್ಗಳೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಫುಲ್ ಓವರಾಲ್ ಕ್ಲೀನ್ ಮಾಡಿಬಿಟ್ರೆ ನೆಕ್ಸ್ಟ್ ನಾವು ತಿರುಗಿ ದಿವಸ ಬಂದಾಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಕ್ಲೀನ್ ಮಾಡಿದ್ದೀವಿ ಅನ್ನೋದು. ಯಾಕಂದರೆ ಕಬೋರ್ಡ್ಸ್ ಎಲ್ಲ ಫುಲ್ಲು ಓವರಾಲ್ ಗಲೀಜಾಗಿದ್ದು ತುಂಬಾ. ಹಾಗಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಬೇರೆ ಲಿಕ್ವಿಡ್ ತಂದಿರಲಿಲ್ಲ. ಹಾಗೆ ಒಂದು ಸತಿ ಎಲ್ಲ ಫುಲ್ ಓವರಾಲ್ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಹಟ್ಟದ ಮೇಲೆಲ್ಲ ತುಂಬಾ ಗಲೀಜಿತ್ತು. ಇನ್ನೆಲ್ಲ ಕೂಡ 3 ಜನನೂ ವರ್ಷನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಎಲ್ಲರೂ ಹೊಸ ಮನೆ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನೋಡೋಣ, ಇನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇನ್ನು ಅವರು ಲಾಸ್ಟ್ ಇಯರ್ ಇದ್ದವರೆಲ್ಲ ಹಟ್ಟದ ಮೇಲೆಲ್ಲ ಕ್ಲೀನೇ ಮಾಡ್ಕೊಂಡಿಲ್ಲ ಅನಿಸುತ್ತೆ ಮೇ ಬಿ. ಯಾಕಂದರೆ ಫುಲ್ಲು ಮನೆ ಕಟ್ಟಬೇಕಾದ್ರೆ ಎಷ್ಟು ಗಲೀಜು ಇರುತ್ತಲ್ಲೋ ಸಿಮೆಂಟು ಅದೇ ಫುಲ್ ಇತ್ತು. ಹಾಗಾಗಿ ನಾನು ಹೇಗಾಗಿದ್ದೀನಿ ಅಂತ ನೋಡ್ಬೋದು ನೀವು, ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಧೂಳೆ ಆಗಿಬಿಟ್ಟಿದೆ ವಿಡಿಯೋದಲ್ಲಿ, ತುಂಬಾ ಧೂಳಿತ್ತು. ಫುಲ್ ಓವರಾಲ್ ಮನೆ ಕ್ಲೀನ್ ಮಾಡಿದ್ದೀನಿ ಅಂತ ಅನ್ಕೋಬೋದು. ಯಾಕಂದರೆ 3 ವರ್ಷದಿಂದ ಇದ್ದಿದ್ದು ಗಲೀಜನ್ನೆಲ್ಲ ತೆಗೆದಿದ್ದೀನಿ. ಪಿಂಟ್ ಪಾಯಿಂಟ್ ಬಿಡ್ದಂಗೂ ಎಲ್ಲ ಕಡೆಯಿಂದನೂ ಕ್ಲೀನ್ ಮಾಡ್ಕೊಬಂದಿದ್ದೀನಿ. ವಾರ್ಡ್ರೋಬ್ ಫುಲ್ ಓವರಾಲ್ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಯಾಕಂದರೆ ನಾವು ಇವಾಗ ಮನೆಗೆ ಬರ್ತಾ ಇದ್ದೀವಿ ಅಂದರೆ ಧೂಳು ಇದ್ದಿದ್ದು ಮನೆ ಮೇಲೆ ನಮಗೇನೆ ಇವಾಗ ಕ್ಲೀನ್ ಮಾಡ್ಕೋಬೇಕಾದ್ರೆ ಪದೇ ಎಲ್ಲ ಕಷ್ಟ ಆಗ್ತಾ ಇರುತ್ತೆ. ಮೇಲೆಲ್ಲ ಅಟ್ಟ ಎಲ್ಲ ಹತ್ಬಿಟ್ಟು ಇನ್ನು ಮನೆಯಲ್ಲಿ ಐಟಮ್ ಎಲ್ಲ ಹಾಕಿದ್ಮೇಲೆ ಇಷ್ಟು ಕ್ಲೀನಾಗಿ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಏನು ಮಾಡಿದ್ವಿ ಅಂದರೆ ಫುಲ್ಲು ಓವರಾಲ್ ಮನೆಯೇ ವಾಶ್ ಮಾಡಿಬಿಟ್ಟಿದ್ದೀವಿ. ಎಲ್ಲೂ ಕೂಡ ಧೂಳು ಬಿಡ್ದಂಗೆ ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಎಲ್ಲ ಕೂಡ ಬಂದ್ವಿ. ಯಾಕಂದರೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೇಕು. ಯಾಕಂದರೆ ನಾವು ಇಲ್ಲಿ ತುಂಬ ವರ್ಷಗಳು ಇರಬೇಕಾಗುತ್ತೆ. ಇನ್ನು ಹಟ್ಟದ ಮೇಲೆ ಹತ್ಬಿಟ್ಟು ಎವ್ರಿ ಟೈಮ್ ನಾವು ಕ್ಲೀನ್ ಮಾಡೋದಕ್ಕಾಗಲ್ಲ ಯಾವಾಗಂದ್ರವಾಗಿ. ಯಾಕಂದರೆ ಐಟಮ್ ಎಲ್ಲ ಹಾಕಿದ್ಮೇಲೆ ಇಷ್ಟು ಧೂಳೆಲ್ಲ ತೆಗೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಮನೆಗೆ ಇರೋ ಐಟಮ್ ಎಲ್ಲ ಧೂಳಾಗ್ಬಿಡುತ್ತೆ. ಹಾಗಾಗಿ ನಾವು ಬರೋದಕ್ಕಿಂತ ಮುಂಚೆನೇ ಒಂದು ದಿವಸ ಮುಂಚೆ ಹೋಗಿ ಕ್ಲೀನ್ ಮಾಡಿದ್ರೆ ಬೆಸ್ಟು. ಯಾಕಂದರೆ ನಾವು ಹಾಲು ಹಾಕೋಕ್ಕಿಂತ ಮುಂಚೆ ಅವರು ಕ್ಲೀನ್ ಮಾಡಿರ್ತಾರೆ, ಬೇಸಿಕ್ ಮಾತ್ರ ಮಾಡಿರ್ತಾರೆ. ಇನ್ನೆಲ್ಲ ಚೆನ್ನಾಗಿ ಕಾಣಬೇಕು. ಪೇಂಟ್ ಮಾಡಿದ್ದೆಲ್ಲ ಕ್ಲೀನ್ ಮಾಡಿರ್ತಾರೆ ಓವರಾಲ್ ವಾಶ್ರೂಮ್ ಎಲ್ಲ. ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂದರೆ ಫುಲ್ ಓವರಾಲ್ ನಾವು ಇವಾಗ ಕಬೋರ್ಡ್ ಸಿಸ್ಟಮ್ ಎಲ್ಲ ಇದ್ದರೆ ಪ್ರತಿಯೊಂದು ಕಬೋರ್ಡ್ಗಳು ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡಾಗೇ ಗೊತ್ತಾಗೋದು. ಇವಾಗ ಹೊಸ ಮನೆಗೆ ನಾವು ಬರ್ತಿದ್ದೀವಲ್ಲ, ಶಿಫ್ಟ್ ಆಗ್ತಿದ್ದೀವಲ್ಲ, ಆ ಮನೆಗೆ ಬಂದು ಕ್ಲೀನ್ ಮಾಡ್ತಿದ್ವಿ ನಾನು ನಮ್ಮಮ್ಮ. ಧೂಳು ಹೆಂಗಾಗಿದೆ. ಇನ್ನು ಇದು ಹೊಸ ಮನೆ ಎಲ್ಲ ಮೇಲೆಲ್ಲ ಸ್ವಲ್ಪ ಧೂಳಿತ್ತು. ಹಾಗಾಗಿ ಒಂದೇ ಸರಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇನ್ನು ಅಲ್ಲೆಲ್ಲ ಮಾಡೋದಕ್ಕಾಗಲ್ಲ, ಮೇಲೆಲ್ಲ ಹತ್ಬಿಟ್ಟು ಅಂತ ಹೇಳ್ಬಿಟ್ಟು ಆಹಾ, ನಮ್ಮಮ್ಮಗೆ ನೀರು ಸಿಕ್ಬಿಟ್ರೆ ಮುಗೀತು ಕತೆ. ಫುಲ್ಲು ಓವರಾಲ್ ಕ್ಲೀನ್ ಆದಂಗೆ. ಯಾಕಂದರೆ ಪ್ರತಿಯೊಂದು ಇದು ಡೋರ್ಗಳು ಎಲ್ಲ ಕೂಡ ಕ್ಲೀನ್ ಮಾಡ್ತೀವಿ. ಕಬೋರ್ಡ್ಸ್ಗೆಲ್ಲ ನೀರು ಹಾಕಂಗಿಲ್ಲಲ್ಲ. ಹಾಗಾಗಿ ಏನು ಕೂಡ ಎಲ್ಲ ತಾವದ ಬಟ್ಟೆ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡ್ವಿ. ಇದು ನೀರು ನಾನು ಇನ್ನೂ ದೊಡ್ಡ ಸೈಜ್ ತರಬೇಕಿತ್ತು. ಯಾಕಂದರೆ ನನಗೆ ಈ ಥರ ಪ್ಲ್ಯಾನಿಂಗ್ ಇರಲಿಲ್ಲ ನೀರು ಹಾಕಿ ಮನೆಯೆಲ್ಲ ವಾಶ್ ಮಾಡಬೇಕು ಅಂತ ಹೇಳಿಬಿಟ್ಟು. ಯಾಕಂದರೆ ಇದು ವಾಟರ್ ಪ್ರೂಫ್ ಪೇಂಟ್ ಅಲ್ವಲ್ಲ. ಹಾಗಾಗಿ ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಫುಲ್ಲು ಗೋಡೆ ಎಲ್ಲ ಧೂಳಾಗೋಯ್ತು. ಯಾಕಂದರೆ ನಾನು ಮೇಲೆ ಹಟ್ಟ ಎಲ್ಲ ಹತ್ತಿದ ಕಾರಣಕ್ಕೆ, ಮೇಲೆಲ್ಲ ತುಂಬಾ ಧೂಳು ಇದ್ದಿದ್ದ ಕಾರಣಕ್ಕೆ ನಾನು ಇವಾಗ ಕ್ಲೀನ್ ಮಾಡಿದಾಗ ಗೋಡೆ ಮೇಲೆಲ್ಲ ಧೂಳು ಕುತ್ಕೊಬಿಡ್ತು. ಹಾಗಾಗಿ ಫುಲ್ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡ್ವಿ ಒಂದು ಟೈಮು. ಯಾಕಂದರೆ ಪದೇ ಈ ಥರ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಫುಲ್ ಓವರಾಲ್ ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ನೀರು ಹಾಕಿ ವಾಶ್ ಮಾಡ್ತೀವಿ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ಇವಾಗ ಬೆಂಗಳೂರಲ್ಲಿ ತುಂಬಾ ನೀರಿನ ಪ್ರಾಬ್ಲಮ್ ಇದೆ. ಆದರೆ ನಾವು ಇವಾಗ ಬಂದಿರೋಂಥ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ಏನೂ ಇಲ್ಲ.
24 ನೀರು ಬರುತ್ತೆ. ಅವ್ರು ಮೇಲಿರೋ ಅಂಥವ್ರಿಗೆ ಕೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ನೀರು ವಾಶ್ ಮಾಡಿದ್ವಿ. ಯಾಕಂದರೆ ನೀರಿನ ಪ್ರಾಬ್ಲಮ್ ಎಲ್ಲ ಇದೆ, ಈ ಥರ ನೀರು ವಾಶ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೀರು ಕೂಡ ತುಂಬ ಖರ್ಚಾಗುತ್ತಲ್ಲ. ಹಾಗಾಗಿ ಅವ್ರಿಗೆ ಪರ್ಮಿಷನ್ ತೊಗೊಂಡು ನಾವು ಈ ಥರ ಮಾಡಿದ್ವಿ. ಫೈನಲಿ ಕ್ಲೀನ್ ಮಾಡ್ತಾಯಿದ್ದೀವಿ. ಈ ಮನೆಗೆ ಯಾವಾಗ ಬರ್ತೀನೋ ಅಂತ ಅನಿಸ್ಬಿಟ್ಟಿದೆ, ಅಷ್ಟು ಇಷ್ಟ ಆಗಿದೆ ಮನೆ ಅಂದು. ಟೋಟಲಿ ತುಂಬ ಇಷ್ಟ ಆಗಿದ್ದ ಮನೆ ಅಂತಲೇ ಹೇಳ್ಬೋದು. ನಾನು ಸ್ಟೇ ಆಗಿರೋಂಥ ಇದು 3ನೇ ಮನೆ. ನಾವು ಮದುವೆ ಆದಾಗಿಂತ ಬಂದಿರೋ ಅಂಥದ್ದು ಇದು 3ನೇ ಮನೆ ಆಗಿರುತ್ತೆ. ಯಾಕಂದರೆ ನಾವು ಒಂದು ಮನೆಗೆ ಹೋದರೆ ಅಟ್ಲೀಸ್ಟ್ ಒಂದು 4 ಇಯರ್ಸ್ 5 ಇಯರ್ಸ್ ಸ್ಟೇ ಆಗಿರಬೇಕು ಅನ್ನೋ ಪ್ಲ್ಯಾನಿಂಗಲ್ಲೇ ಹೋಗಿರ್ತೀವಿ. ಯಾಕಂದರೆ ಪದೇ ಪದೇ ಚೇಂಜ್ ಮಾಡೋಕ್ಕೆ ಆ ಥರ ಎಲ್ಲ ಕಷ್ಟ ಆಗುತ್ತೆ. ತಿರ್ಗಾ ಅದಕ್ಕೆ ನಾವು ವೆಹಿಕಲ್ಸ್ಗೆಲ್ಲ ಅಮೌಂಟ್ ಕೊಡಬೇಕಾಗುತ್ತೆ, ಟ್ರಾನ್ಸ್ಪೋರ್ಟಿಂಗೆಲ್ಲ ಕಷ್ಟ ಆಗುತ್ತೆ. ಅಗ್ಲ ಈ ಥರ ಹೋಗಿ ಕ್ಲೀನ್ ಮಾಡಿಕೊಂಡು ವರ್ಷ ಈ ಥರ ಎಲ್ಲ ಮಾಡೋದಕ್ಕಾಗಲ್ಲ. ನಾವು ಒಂದು ಮನೆಗೆ ಹೋಗಿದ್ದೀವಲ್ಲ, ಅಟ್ಲೀಸ್ಟ್ ಒಂದು 5 ಇಯರ್ಸ್ ಸ್ಟೇ ಆಗಿರಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿ ಹೋಗಿರ್ತೀವಿ. ನೋಡೋಣ ಈ ಮನೇಲಿ ಎಷ್ಟು ದಿನ ಇರ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ, ಕಂಪ್ಲೀಟ್ ವಿಡಿಯೋ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಡೆಫಿನೆಟ್ಲಿ ಅದೇ ರೀತಿ ಮಾಡ್ತೀನಿ. ತಗೋಬೇಕಲ್ಲ, ಅದು ಬ್ರಷ್ ತಗೊಳ್ಳೋಣ ಅಂತ. ಹಂಗೆ ಎತ್ತಿಡಮ್ಮ, ನನಗೆಲ್ಲಿ ಕಳಿಸಿದ ಚಿನ್ಮಯ್. ಚಿನ್ಮಯ್ ಮುಗಿತಾ ಕೆಲಸ ಇಲ್ಲ? ಮಾಡಿ ಸ್ವಲ್ಪ ಪದ ಆಗ್ತಾವೆ ಎಲ್ಲ ಕೆಲಸ ಮುಗಿತಲ್ಲ, ಹೋಗೋದು ಬೆಳಗ್ಗೆ ಬಂದು ಆಲೋಚಿಸೋದು ಇದೆ. ನಾವು ನೋಡಿರೋದು ನೀರಾದ್ರು ಚೆನ್ನಾಗಿದೆ. ನೀನು ಮೇಲೆಲ್ಲ ದುಡ್ಡು ಕೊಡ್ವಿ, ಅಯ್ಯೋ ತಲೆ ಲೈಟೆಲ್ಲ ಆಫ್ ಮಾಡು. ನೋಡಿ ಫ್ರೆಂಡ್ಸ್, ಈಗ ತಾನೇ ಎಲ್ಲ ಕೆಲಸ ಮುಗಿತು, ಫುಲ್ ಬೆಳಿಗ್ಗೆ ಆಲೋಗ್ಸೋಕ್ಕೆಲ್ಲ ರೆಡಿ ಆಗಿದೆ. ಈಗ ಹೋಗಬೇಕಷ್ಟೇ. ನಾ ಬೆಳಗ್ಗೆ ಬಂದು ಆಲೋಗ್ಸೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ಈ ಥರ ಇತ್ತು ಕ್ಲೀನಿಂಗು.